ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದ ಎರಡು ಶ್ರೇಷ್ಠವಾದ ಮಹಾಕಾವ್ಯಗಳು ಯಾವುವು ಅಂದ್ರೆ, ಒಂದನೇದು ರಾಮಾಯಣ, ಎರಡನೇದು ಈ ಎರಡು ಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಮಹಾಭಾರತ. ಹಾಗಾದ್ರೆ ಮಹಾಭಾರತದ ಕರ್ತೃ ಯಾರು? ಯಾರಾದ್ರೂ ಹೇಳ್ತೀರಾ? ಮಹಾಭಾರತದ ಕರ್ತೃ ಯಾರು? ವೇದ ವ್ಯಾಸರು. ಮಹಾಭಾರತವನ್ನ ರಚನೆ ಮಾಡಿರ್ತಕ್ಕಂಥವ್ರು ಯಾರು? ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಇಲ್ಲಿ ಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಮಹಾಭಾರತವನ್ನ ವೇದವ್ಯಾಸರು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಇಲ್ಲಿ ಮಹಾಭಾರತದ ಕಥಾವಸ್ತು ನಿಮಗೆ ಗೊತ್ತಿದೆ, ಹೌದಾ? ಇದು ಅಣ್ಣ ತಮ್ಮಂದಿರ ಕಥೆ ಅಥವಾ ಸಹೋದರರ ಕಥೆ, ಕೌರವರ ಮತ್ತು ಪಾಂಡವರ ಕಥೆ ಅಂತ ಹೇಳಿಬಿಟ್ಟು ನಾವು ಹೇಳಬಹುದು. ಅದರಲ್ಲಿ ನಾವು ಇವತ್ತು ಮಹಾಕಾವ್ಯಗಳಲ್ಲಿ ಯಾವುದಕ್ಕಾಗಿ ಯುದ್ಧ ನಡೀತಪ್ಪ ಅಂತಂದ್ರೆ, ಹೆಣ್ಣಿಗಾಗಿ, ಮಣ್ಣಿಗಾಗಿ, ವನ್ನಿಗಾಗಿ ಯುದ್ಧ ನಡೀತು. ಮಹಾಕಾವ್ಯಗಳಲ್ಲಿ ಯಾವುದಕ್ಕಾಗಿ ಹೋರಾಟ ನಡೀತು? ಒಂದು ಹೆಣ್ಣಿಗಾಗಿ, ಎರಡನೇದು ಮೂರನೇದು ಅಂತ. ಹಾಗಾದ್ರೆ ಇಲ್ಲಿ ಮಹಾಭಾರತದ ಕಥಾ ವಸ್ತುವಿನಲ್ಲಿ ಯಾವುದಕ್ಕೆ ಹೋರಾಟ ನಡೀತು? ಮಣ್ಣಿಗಾಗಿ ಹೋರಾಟ ನಡೆಯಿತು. ಅದಕ್ಕಾಗಿನೇ ಕೌರವರು ಮತ್ತು ಪಾಂಡವರು ರಾಜ್ಯವನ್ನ ಕಬಳಿಸಲಿಕ್ಕೋಸ್ಕರ ಏನ್ ಮಾಡ್ತಾರೆ? ಕೌರವರು ಪಾಂಡವರನ್ನ ಆಟಕ್ಕೆ ಕರೀತಾರೆ. ಯಾವ ಆಟಕ್ಕೆ? ಪಗಡೆ ಆಟಕ್ಕೆ ಕರೀತಾರೆ. ಕೌರವರು ಮತ್ತು ಪಾಂಡವರು ಪಗಡೆ ಆಟವನ್ನ ಆಡಿಬಿಟ್ಟು ಪಗಡೆ ಆಟದಲ್ಲಿ ಯಾರು ಸೋಲನ್ನ ಅನುಭವಿಸ್ತಾರೆ? ಪಾಂಡವರು ಸೋಲನ್ನ ಅನುಭವಿಸ್ತಾರೆ. ಆಗ ಸೋತ ಆದ ಮೇಲೆ ದುರ್ಯೋಧನ ಅಂತಕ್ಕಂಥವನು ನಿಮ್ಮ ಪಾಲಿನ ರಾಜ್ಯವನ್ನ ಯಾವಾಗ ಕೊಡುತ್ತೇನೆ ಅಂತ ಹೇಳ್ತಾನೆ? 12 ವರ್ಷ, 1 ವರ್ಷ ಅಜ್ಞಾತವಾಸವನ್ನ ಪೂರೈಸಿಕೊಂಡು ಬಂದ ಆದ್ಮೇಲೆ ನಿಮ್ಮ ಪಾಲಿನ ರಾಜ್ಯವನ್ನ ನಿಮಗೆ ಕೊಡುತ್ತೇನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಯ್ತು ಅಂತ ಹೇಳಿ ಪಾಂಡವರು 12 ವರ್ಷ ವನವಾಸವನ್ನ ಮತ್ತು 1 ವರ್ಷ ಅಜ್ಞಾತವಾಸವನ್ನ ಪೂರೈಸಿಕೊಂಡು ಬಂದು ರಾಜ್ಯವನ್ನ ಕೇಳ್ತಾರೆ. ಕೇಳಿದಾಗ ಯಾರು ಕೊಡಲ್ಲ? ದುರ್ಯೋಧನ ರಾಜ್ಯವನ್ನ ಕೊಡಲಿಕ್ಕೆ ಒಪ್ಪೋದಿಲ್ಲ. ಆಗ ಅಂತಿಮವಾಗಿ ಏನು ಘೋಷಣೆ ಆಗುತ್ತೆ? ಯುದ್ಧ ಘೋಷಣೆ ಆಗುತ್ತೆ. ಯಾರ್ಯಾರಿಗೆ? ಮತ್ತು ಕೌರವರಿಗೂ. ಆ ಯುದ್ಧ ಯಾವುದು? ಆ ಯುದ್ಧ ಯಾವುದು? ಮಹಾಭಾರತದ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧ. ರಾಜ್ಯಕ್ಕೋಸ್ಕರ ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧ ನಡೀತದೆ. ಆ ಯುದ್ಧ ಯಾವುದು? ಮಹಾಭಾರತ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧ. ಹಾಗಾದ್ರೆ ಮಹಾಭಾರತ ಯುದ್ಧ ಎಷ್ಟು ದಿನಗಳ ಕಾಲ ನಡೀತದೆ? 18 ದಿನಗಳ ಕಾಲ ನಡೀತದೆ. ಮಹಾಭಾರತದ ಯುದ್ಧ ಎಷ್ಟು ದಿನಗಳ ಕಾಲ ನಡೀತದೆ? 18 ದಿನಗಳ ಕಾಲ ನಡೀತದೆ. ಆ 18 ದಿನಗಳ ಕಾಲ ನಡೆದಿರ್ತಕ್ಕಂಥ ಯುದ್ಧದಲ್ಲಿ 4 ಮಂದಿ ಸಾರಥ್ಯವನ್ನು ವಹಿಸ್ತಾರೆ ಕೌರವರ ಕಡೆಗೆ. ಮೊದಲಿನ ಸಾರಥ್ಯವನ್ನು ವಹಿಸಿದವರು ಯಾರಪ್ಪ ಅಂದ್ರೆ ಭೀಷ್ಮಾಚಾರ್ಯರು, ಎರಡನೇದು ದ್ರೋಣಾಚಾರ್ಯರು, ಮೂರನೇದು ಕರ್ಣ, ನಾಲ್ಕನೇದು ಅರ್ಥ ಆಯ್ತಲ್ಲ? 18 ದಿನ ನಡೆದಿರುವಂತಹ ಮಹಾಭಾರತದ ಯುದ್ಧದಲ್ಲಿ ಕೌರವರ ಕಡೆ
ಯಾರ್ಯಾರು ಸೇನಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಎರಡನೇದಾಗಿ ಮೂರನೇದಾಗಿ ಕರ್ಣ ನಾಲ್ಕನೇದಾಗಿ ಅಂತಕ್ಕಂಥವ್ರು ನಿರ್ವಹಿಸ್ತಾರೆ. ಆ 18 ದಿನ ನಡೆದಿರುವಂತಹ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ಎಲ್ಲರನ್ನು ಕಳ್ಕೊಂಡ್ಬಿಡ್ತಾನೆ. ಯಾರ್ಯಾರನ್ನ? ತನ್ನ ಪ್ರೀತಿಯ ತಮ್ಮನಾಗಿರ್ತಕ್ಕಂಥ ಮತ್ತು ಆಪ್ತ ಮಿತ್ರನಾದ ಕರ್ಣನನ್ನ ಮತ್ತು ಒಡ ಹುಟ್ಟಿದ ಸಹೋದರರನ್ನ ಕಳ್ಕೊಂಡು ಬಿಟ್ಟು ಏಕಾಂಗಿಯಾಗಿ ಉಳಿತಾನೆ. 18 ದಿನ ನಡೆದಿರ್ತಕ್ಕಂಥ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಏಕಾಂಗಿಯಾಗಿ ಉಳಿದುಕೊಂಡವರು ಯಾರು? ದುರ್ಯೋಧನ ಉಳಿದುಕೊಂಡ. ಆಗ ಏಕಾಂಗಿಯಾಗಿ ಉಳಿದುಕೊಂಡಿರ್ತಕ್ಕಂಥ ದುರ್ಯೋಧನ ಪಾಂಡವರೊಂದಿಗೆ ಹೋರಾಡಲು ಏನ್ ಮಾಡ್ತಾನೆ? ಸಿದ್ಧನ. ಆದರೆ ತಂದೆ ತಾಯಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 99 ಮಂದಿ ಸತ್ತಿದ್ರು ಕೂಡ ಚಿಂತೆ ಇಲ್ಲ. ಒಬ್ಬ ಈ ದುರ್ಯೋಧನ ಮಾತ್ರ ಬದುಕುಳಿಬೇಕನ್ನೋದೇ ಯಾರ ಆಸೆಯಾಗಿತ್ತು? ತಂದೆ ತಾಯಿಯರ ಆಸೆಯಾಗಿತ್ತು. ಹಾಗಾದ್ರೆ ದುರ್ಯೋಧನನ ತಂದೆ ತಾಯಿಯರ ಹೆಸರೇನು? ತಾಯಿ ಆಸೆ ಆಗಿತ್ತು. 99 ಮಂದಿ ಮಕ್ಕಳು ಸತ್ರು ಚಿಂತೆ ಇಲ್ಲ, ನನಗೆ ದುರ್ಯೋಧನನೊಬ್ಬನೇ ಬದುಕಿ ಉಳಿಬೇಕು ಅನ್ನೋದೇ ತಂದೆ ತಾಯಿಗಳ ಆಸೆ. ಅದೇ ತಂದೆ ತಾಯಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ದುರ್ಯೋಧನನಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ನೀನು ಭೀಷ್ಮಾಚಾರ್ಯರ ಸಲಹೆಯನ್ನ ಪಡೆದುಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾರು? ತಂದೆ ತಾಯಿಗಳು. 18 ದಿನ ನಡೆದಿರ್ತಕ್ಕಂಥ ಮಹಾಭಾರತ ಯುದ್ಧದಲ್ಲಿ ಏಕಾಂಗಿಯಾಗಿ ಉಳಿದಿರ್ತಕ್ಕಂಥ ದುರ್ಯೋಧನನ ಹತ್ತಿರ ಯಾರು ಬರ್ತಾರೆ? ತಂದೆ ತಾಯಿಗಳಾಗಿರ್ತಕ್ಕಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿ ಬಂದ್ಬಿಟ್ಟು ಏನ್ ಹೇಳ್ತಾರೆ? ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿರ್ತಕ್ಕಂಥ ತಾತ ಭೀಷ್ಮಾಚಾರ್ಯರ ಸಲಹೆಯನ್ನ ಪಡೆದುಕೊಂಡು ಬಾ, ಬಂದುಬಿಟ್ಟು ನೀನು ಮುಂದಿನ ತೀರ್ಮಾನವನ್ನ ತೆಗೆದುಕೋ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದೇ ಪ್ರಕಾರವಾಗಿ ತಂದೆ ತಾಯಿಗಳ ಆಸೆಯಂತೆ ದುರ್ಯೋಧನನು ರಣರಂಗದಲ್ಲಿ ಬಾಣದ ಹಾಸಿಗೆಯ ಮೇಲೆ ಮಲಗಿಕೊಂಡಿರ್ತಕ್ಕಂಥ ಭೀಷ್ಮಾಚಾರ್ಯರ ಹತ್ತಿರ ಬರ್ತಾರೆ. ಯಾರೋ? ದುರ್ಯೋಧನ ಬಂದುಬಿಟ್ಟು ಸಲಹೆಯನ್ನ ಕೇಳ್ತಾರೆ. ಆಗ ಭೀಷ್ಮಾಚಾರ್ಯರು ಏನ್ ಹೇಳ್ತಾರೆ? ನೋಡು ದುರ್ಯೋಧನ, ಪ್ರಸ್ತುತ ಸಂದರ್ಭದಲ್ಲಿ ಪಾಂಡವರೊಂದಿಗೆ ಹೋರಾಟ ಮಾಡುವುದನ್ನ ನಿಲ್ಲಿಸಿ ನೀನು ಅವರೊಂದಿಗೆ ಸಂಧಿಯನ್ನ ಮಾಡಿ ಬದುಕೋದು ಒಳ್ಳೆಯದು, ಸಂಧಿಯನ್ನ ಮಾಡಿಕೊಳ್ಳೋದು ಕ್ಷೇಮ ಅನ್ನುವಂತ ಸಲಹೆಯನ್ನ ಕೊಡ್ತಾರೆ. ಆಗ ಭೀಷ್ಮಾಚಾರ್ಯರ ಮಾತಿಗೆ ದುರ್ಯೋಧನ ಒಪ್ತಾನ? ಒಪ್ಪಲ್ಲ. ನಾನು ಯಾವುದೇ ಕಾರಣಕ್ಕೂ ಪಾಂಡವರೊಂದಿಗೆ ಸಂಧಿಗೆ ಒಪ್ಪೋದಿಲ್ಲ, ನಾನು ಪಾಂಡವರೊಂದಿಗೆ ಏನ್ ಮಾಡ್ತೀನಿ? ಯುದ್ಧವನ್ನ ಮಾಡಿಯೇ ಇರುತ್ತೇನೆ ಅಂತ ಹೇಳಿಬಿಟ್ಟು ತನ್ನ ದೃಢ ನಿರ್ಧಾರವನ್ನ ಭೀಷ್ಮಾಚಾರ್ಯರ ಎದುರು ಹೊರ ಹಾಕ್ತಾನೆ. ಯಾರೋ? ದುರ್ಯೋಧನ. ಆ ಒಂದು ದುರ್ಯೋಧನನ ಛಲದ ಗುಣ ಯಾವ ರೀತಿ ಪ್ರಕಟ ಆಯ್ತು ಅನ್ನೋದನ್ನ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯದಲ್ಲಿ ತಿಳಿಸಿದ್ದಾರೆ. ಅದುವೇ ಯಾವುದಪ್ಪ ಅಂದ್ರೆ ಛಲಮನೆ ಮೆರೆವನ್ ಅಂತ. ಇವತ್ತಿನ ಪಾಠ ಯಾವ್ದಪ್ಪ? ಇವತ್ತಿನ ಪದ್ಯ ಯಾವುದು? ಛಲಮನೆ ಮೆರೆವನ್. ಈ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ ಯಾರು? ನೋಡ್ರಿ, 18 ದಿನ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಏಕಾಂಗಿಯಾಗಿ ಉಳಿದುಕೊಂಡಿರ್ತಕ್ಕಂಥ ದುರ್ಯೋಧನ ತಂದೆ ತಾಯಿಗಳ ಅಪೇಕ್ಷೆಯಂತೆ ಭೀಷ್ಮಾಚಾರ್ಯ ಹತ್ತಿರ ಬಂದು ಏನ್ ಕೇಳ್ತಾನೆ? ಸಲಹೆ ಕೇಳ್ತಾನೆ. ಆಗ ಅವ್ರು ಏನ್ ಹೇಳ್ತಾರೆ? ನೀನು ಪಾಂಡವರೊಂದಿಗೆ ಸಂಧಿಯನ್ನ ಮಾಡಿಕೊಳ್ಳೋದು ಒಳ್ಳೆಯದು ಅಂದಾಗ ನಾನು ಸಂಧಿಗೆ ಒಪ್ಪುವುದಿಲ್ಲ, ನಾನು ಯುದ್ಧವನ್ನ ಮಾಡಿಯೇ ತಿರುತ್ತೇನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆವಾಗ ದುರ್ಯೋಧನನ ಛಲದ ಗುಣ
ಯಾವ ರೀತಿ ಪ್ರಕಟ ಆಗಿದೆ ಅನ್ನೋದನ್ನ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ಯಾವ್ದಪ್ಪ ಅಂದ್ರೆ ಚಲಮನೆ. ಇಲ್ಲಿ ಛಲ ಪದದ ಅರ್ಥ ಏನು? ಛಲ ಪದ ಅರ್ಥ ಏನು? ಮನುಷ್ಯನಿಗೆ ಛಲ ಬೇಕು ಅಂತ. ಏನೋ ಹಠ ಅನ್ನೋದು, ನಾನು ಸಾಧಿಸಿಯೇ ತಿರುತ್ತೇನೆ ಅನ್ನುವಂತಹ ಹಠ ಇರುತ್ತೆ. ಛಲ ಅಂದ್ರೇನಪ್ಪ? ಹಠ. ಮೆರೆ ಅಂದ್ರೇನಪ್ಪ ಅಂದ್ರೆ ಪ್ರದರ್ಶಿಸು, ತೋರಿಸು, ಸಾಧಿಸು ಅಂತ ಹೇಳಿ ನಾನಾ ಅರ್ಥಗಳನ್ನ ಬಳಸಬಹುದು. ಹಾಗಾದ್ರೆ ಚಲಮನೆ ಮೆರೆವೆಂ ಈ ಶೀರ್ಷಿಕೆಯ ಅರ್ಥ ಏನು? ನಾನು ಛಲವನ್ನೇ ಸಾಧಿಸಿ ತೋರಿಸುತ್ತೇನೆ ಅಂತ ಹೇಳಿಬಿಟ್ಟು ಈ ಮಾತನ್ನ ಯಾರು ಹೇಳ್ತಾರೆ? ದುರ್ಯೋಧನ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ. ಏನಂತ? ಛಲವನ್ನೇ ಸಾಧಿಸಿ ತೋರಿಸುತ್ತೇನೆ. ಅದಕ್ಕಾಗಿನೇ ಮಹಾಭಾರತದಲ್ಲಿ ಛಲಕ್ಕೆ ಹೆಸರುವಾಸಿಯಾದವನು ಯಾರಪ್ಪ ಅಂದ್ರೆ ದುರ್ಯೋಧನ. ಆದ್ದರಿಂದ ದುರ್ಯೋಧನನನ್ನ ನಾವು ಛಲದಂಕಮಲ್ಲ ಅಂತ ಹೇಳಿ ಕರೀತೀವಿ. ಇಂತಹ ಒಂದು ಪಾಠವನ್ನ ಬರೆದಿರ್ತಕ್ಕಂಥ, ಪದ್ಯವನ್ನ ಬರೆದಿರ್ತಕ್ಕಂಥ ಲೇಖಕ ಕವಿ ಯಾರಪ್ಪ ಅಂತಂದ್ರೆ ರನ್ನ. ಈತ ಯಾವ ಕವಿ ಅನ್ನೋದು ಗೊತ್ತಿದೆಯಲ್ಲ ನಿಮಗೆ? ರನ್ನ ಯಾರು? ಶಕ್ತಿ ಕವಿ ಮತ್ತೆ ಆದಿಕವಿ. ಏನ್ ಮಾತಾಡ್ತೀರಿ ನೀವು? ಏನ್ ಹೇಳ್ತೀರಿ? ಕನ್ನಡದ ಆದಿಕವಿ ಪಂಪ. ರನ್ನ ಯಾರಪ್ಪ ಅಂತಂದ್ರೆ, ನೀವು ಕನ್ನಡ ಸಾಹಿತ್ಯವನ್ನ ಅಧ್ಯಯನದ ದೃಷ್ಟಿಯಿಂದ 4 ಭಾಗ ಮಾಡಿದೀವಿ. ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಾಗಾದ್ರೆ ರನ್ನ ಯಾವ ಘಟ್ಟದಲ್ಲಿ ಬರ್ತಾನೆ? ಹಳಗನ್ನಡ. ಹಾಗಾದ್ರೆ ಯಾವ ಕವಿ? ಹಳಗನ್ನಡದ ಕವಿ. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ನೀವು ಹಳಗನ್ನಡದ ಕವಿಗಳನ್ನ ಹೆಸರಿಸ್ತೀರಾ? ಹೆಸರಿಸ್ತೀರ ಒಬ್ಬೊಬ್ರು ಎತ್ತಿದ್ದು? ಹಳಗನ್ನಡದ ಕವಿಗಳು ಯಾರ್ಯಾರು? ಪೊನ್ನ ಅನ್ನೋದು ಒಂದು, ಜನ್ನ ಅನ್ನೋದು 2, ರನ್ನ ಅನ್ನೋದು 3, ಪಂಪ ಅನ್ನೋದು 4. ನೆಕ್ಸ್ಟ್ ಆಲೋಚನೆ ಮಾಡ್ರಿ. ಮತ್ತೆ ಯಾರಿರ್ಬೋದು? ಕುಮಾರವ್ಯಾಸ ನಡುಗನ್ನಡ ಕಾಲದ ಕವಿ. ನೆಕ್ಸ್ಟ್ ಮತ್ತೆ ಯಾರಾದ್ರೂ ಯೋಚನೆ ಮಾಡ್ಯಾರ್ರಿ? ಷಡಕ್ಷರ ದೇವ. ಷಡಕ್ಷರ ದೇವರ. ಮತ್ತೆ ನಮ್ಮ ಭಾಷೆ ಅನ್ನುವಂತ ಪಾಠದಲ್ಲಿ ಬರುತ್ತೆ ನಿಮಗೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದ ಕವಿ ನೋಡ್ರಿ. ಮತ್ತೆ ಇದನ್ನೆಲ್ಲ ನೆನಪಿಟ್ಕೊಂಡು ಹೇಳಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಹೇಳ? ನಯಸೇನ. ಮತ್ತೆ ಪಂಚತಂತ್ರ ಅನ್ನುವಂತ ಕೃತಿಯನ್ನ ಬರೆದಿರ್ತಕ್ಕಂಥ ಒಬ್ಬ ಕವಿ ಇದ್ದಾನೆ. ಯಾರು? ನಿಮ್ಮಲ್ಲಿ ವೃಕ್ಷ ಸಾಕ್ಷಿ ಅನ್ನುವಂತ ಪಾಠ ಇದೆ, ಗೊತ್ತಿಲ್ಲ? ಓಕೆ. ದುರ್ಗಸಿಂಹ. ಇಷ್ಟು ಇವರೆಲ್ಲರೂ ಕೂಡ ಯಾರಪ್ಪ? ಹಳಗನ್ನಡದ ಹಳಗನ್ನಡದ ಕವಿಗಳು ಯಾರು ಗೊತ್ತಾಯ್ತಾ? ಒಂದೇದು ಪಂಪ, ರನ್ನ, ಪೊನ್ನ, ಜನ್ನ, ಷಡಕ್ಷರ ದೇವ, ನಯಸೇನ, ದುರ್ಗಸಿಂಹ, 1ನೇ ನಾಗವರ್ಮ ಅಂತ ಹೇಳಿ ಕೂಡ ಬರ್ತಾರೆ. 1ನೇ ನಾಗವರ್ಮ. ಇವರೆಲ್ಲರೂ ಕೂಡ ಹಳಗನ್ನಡದ ಕವಿಗಳು. ಹಾಗಾದ್ರೆ ಇವರು ಬರೆದಿರ್ತಕ್ಕಂಥ ಕೃತಿಗಳು ಯಾರ್ಯಾರು ಗೊತ್ತಿದ್ರೆ ಹೇಳ್ರಿ? ಇದರಲ್ಲಿ ಯಾರಾದ್ರೂ ಬರೆದ್ರು ಹೇಳಿ. ರನ್ನ ಅಂತಕ್ಕಂಥ ಏನು ಬರ್ದ? ಸಾಹಸ ಭೀಮ ವಿಜಯಂ. ಓಕೆ. ನೆಕ್ಸ್ಟ್ ಯಾರಾದ್ರೂ ಹೇಳಿ? ದುರ್ಗಸಿಂಹ ಒಡ್ಡರಾದನೆ. ನಾನು ಆಗಲೇ ತಾನೇ ಹೇಳಿದ್ದೀನಿ, ದುರ್ಗಸಿಂಹ ಬರೆದಿರುವಂತಹ ಕೃತಿ ಪಂಚತಂತ್ರ. ನೆಕ್ಸ್ಟ್ ಮತ್ತೆ ಗೊತ್ತಿಲ್ಲ? ಪೊನ್ನ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಶಾಂತಿನಾಥ ಪುರಾಣ.
ಜನ್ನ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಯಶೋಧರ ಚರಿತೆ. ಪಂಪ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ವಿಕ್ರಮಾರ್ಜುನ ವಿಜಯ. ಷಡಕ್ಷರ ದೇವ ಬರೆದಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಶಬರ ಶಂಕರ ವಿಳಾಸಂ. ನಯಸೇನ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಧರ್ಮಾಮೃತ. ಒಂದನೇ ನಾಗವರ್ಮವು ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಛಂದೋಂಬುದಿ. ಇವು ಬರೆದಿರ್ತಕ್ಕಂಥ ಕೃತಿ. ಅರ್ಥ ಆಯ್ತಾ? ಹಾಗಾದ್ರೆ ಪೊನ್ನ ಬರೆದಿರುವ ಕೃತಿ ಯಾವುದು? ಜನ ಬರೆದಿರ್ತಕ್ಕಂಥದ್ದು ನನ್ನ ಬರೆದಿರ್ತಕ್ಕಂಥದ್ದು ಪಂಪ ಬರೆದಿರ್ತಕ್ಕಂಥದ್ದು ಷಡಕ್ಷರ ದೇವ ಬರೆದಿರ್ತಕ್ಕಂಥದ್ದು ನಯಸೇನ ಬರೆದಿರ್ತಕ್ಕಂಥದ್ದು ದುರ್ಗಸಿಂಹ ಬರೆದಿರ್ತಕ್ಕಂಥದ್ದು ಒಂದನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು ಛಂದೋಂಬುದಿ. ಹಾಗಾದ್ರೆ ಇದರಲ್ಲಿ ಕನ್ನಡದ ರತ್ನತ್ರಯರು ಯಾರು? ಕೈ ಎತ್ತಬೇಕು. ಕನ್ನಡದ ರತ್ನತ್ರಯ ಹೇಳಪ್ಪ. ರನ್ನ ಪೊನ್ನ ತಪ್ಪು ಪಂಪ. ಇವರು ಕನ್ನಡದ ರತ್ನತ್ರಯರು. ನೀನ್ ಹೇಳಿದ್ದು ಕವಿ ಚಕ್ರವರ್ತಿಗಳು, ನಾನ್ ಕೇಳಿದ್ದು ರತ್ನತ್ರಯ. ಕನ್ನಡದ ರತ್ನತ್ರಯರು ಯಾರಪ್ಪ? ಪಂಪ, ರನ್ನ, ಪೊನ್ನ. ಇವರನ್ನ ನಾವು ಕನ್ನಡದ ರತ್ನತ್ರಯರು ಅಂತೇಳಿ ಕರಿತೀವಿ. ಹಾಗಾದ್ರೆ ಕವಿ ಚಕ್ರವರ್ತಿಗಳು ಯಾರು ಹೇಳ್ತೀರಿ? ರನ್ನ, ಪೊನ್ನ, ಜನ್ನ. ಇವರನ್ನ ನಾವು ಏನಂತ ಕರಿತೀವಿ? ಕವಿ ಚಕ್ರವರ್ತಿಗಳು. ಕನ್ನಡದ ಕವಿ ಚಕ್ರವರ್ತಿಗಳು ಎಷ್ಟು ಬಂದಿದ್ದಾರೆ? 3. ನೆನಪಿಟ್ಕೋಬೇಕು. ರನ್ನ, ಪೊನ್ನ, ಜನ್ನ. ಹಾಗಾದ್ರೆ ರನ್ನ ಕವಿ 2 ವಿಶಿಷ್ಟತೆಯನ್ನ ಪಡ್ಕೊಂಡಿದ್ದಾನೆ. ನೀವು ಗುರುತಿಸಿದ್ದೀರಾ? ಯಾವ್ದು ಹೇಳಿ ನೋಡೋಣ. ವೆರಿ ಗುಡ್. ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ. ಗೊತ್ತಾಯ್ತಾ ರನ್ನನ ಬಗ್ಗೆ? ಅವನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬ. ಮತ್ತೆ ಕನ್ನಡದ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥವ್ರು. ಇವರು ಯಾವ ಕಾವ್ಯಗಳನ್ನ ಬರೆದ್ರಪ್ಪ ಅಂದ್ರೆ ಚಂಪೂ ಕಾವ್ಯಗಳನ್ನ ಬರೆದ್ರು. ಚಂಪೂ ಕಾವ್ಯ ಅಂದ್ರೆ ಗೊತ್ತಿದೆಯಲ್ಲ, ಗದ್ಯ ಮತ್ತು ಪದ್ಯ ಎರಡನ್ನ ಒಳಗೊಂಡಿರುವಂತಹ ಮಿಶ್ರಿತ ಕಾವ್ಯಕ್ಕೆ ನಾವೇನಂತ ಕರಿತೀವಿ? ಚಂಪೂ ಕಾವ್ಯ ಅಂತೇಳಿ ಕರಿತೀವಿ. ಹಾಗಾದ್ರೆ ರನ್ನನು ಬರೆದಿರ್ತಕ್ಕಂಥ ಚಂಪೂ ಕಾವ್ಯ ಯಾವುದು? ಸಾಹಸ ಭೀಮ. ಇದಕ್ಕಿರುವ ಇನ್ನೊಂದು ಹೆಸರು ಯುದ್ಧ ಅಂತ. ಇದು ಒಂದು ಚಂಪೂ ಕಾವ್ಯ. ಹಾಗಾದ್ರೆ ಗದಾ ಯುದ್ಧದಿಂದ ಆಯ್ದಿರ್ತಕ್ಕಂಥ ಚಲಮನೆ ನೆರೆಮೆ ಪದ್ಯವನ್ನ ಬರೆದಿರ್ತಕ್ಕಂಥ ರನ್ನ ಕವಿಯ ಪರಿಚಯವನ್ನ ನೋಡೋಣ. ಎಲ್ಲರೂ ಪುಸ್ತಕ. ರನ್ನನ ಪರಿಚಯ. ರನ್ನ ಸಾಮಾನ್ಯ ಶಕೆ ಸುಮಾರು 949ರಲ್ಲಿ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವನ ತಂದೆ ಜಿನವಲ್ಲಭ, ತಾಯಿ ಅಪ್ಪಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು. ಇವನು ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ಇವನಿಗೆ ತೈಲಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು. ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬ. ನೋಡಿದ್ರಲ್ಲ ಈಗ ಚಲಮನೆ ನೆರೆಮೆ ಈ ಕಾವ್ಯ ಭಾಗವನ್ನ ಬರೆದಿರುವಂತಹ ಕವಿ ಯಾರೋ? ರನ್ನ. ಈತ ಕನ್ನಡದ ರತ್ನತ್ರಯರಲ್ಲಿ ಒಬ್ಬ, ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ ಮತ್ತು ಪ್ರತಿಭೆಯ ಕವಿ, ಶಕ್ತಿ ಕವಿ, ಕವಿರತ್ನ ಮೊದಲಾದ ಬಿರುದುಗಳಿಂದ ಹೆಸರಾದವನು ಯಾರಪ್ಪ ಅಂತಂದ್ರೆ ರನ್ನ ಅಂತ. ಹಾಗಾದ್ರೆ ಈತ ಬದುಕಿರ್ತಕ್ಕಂಥ ಕಾಲ ಎಷ್ಟಪ್ಪ ಅಂದ್ರೆ ಕಾಲ ಸಾಮಾನ್ಯ ಶಕೆ. ಸಾಶ ಅಂದ್ರೇನು?
ಸಾಮಾನ್ಯ ಶಕೆ 949. ನಿಮಗೆ ಒಂದ್ ವೇಳೆ ಡೇಟ್ ಕರೆಕ್ಟ್ ಗೊತ್ತಾಗದೇ ಇದ್ರಪ್ಪ ಅಂದ್ರೆ ಎಂತ ಬರೀಬೇಕು? 10ನೇ ಶತಮಾನ ಅಂತ ಬರೆದು ಸಾಕು. ನಡೀತದೆ. ಒಂದ್ ವೇಳೆ ಇಸ್ವಿ ನಿಮಗೆ ಕರೆಕ್ಟ್ ಗೊತ್ತದೇ ಇದ್ರಪ್ಪ ಅಂದ್ರೆ 10ನೇ ಶತಮಾನ ಅಂತೇಳಿ. ಹಾಗಾದ್ರೆ ರನ್ನನು ಬದುಕಿರ್ತಕ್ಕಂಥ ಕಾಲ ಎಷ್ಟು? 949 ಅಥವಾ 10ನೇ ಶತಮಾನ. ಹಾಗಾದ್ರೆ ಈತನ ಜನ್ಮಸ್ಥಳ ಯಾವುದು? ಬಾಗಲಕೋಟೆ ಜಿಲ್ಲೆ ಮುದುವಳಲು ಅನ್ನೋದು ಈತನ ಜನ್ಮಸ್ಥಳ. ಬಾಗಲಕೋಟೆ ಜಿಲ್ಲೆ ಮುದುವಳಲು. ನೋಡ್ರಿ, ಬಾಗಲಕೋಟೆ ಕೂಡಲ ಸಂಗಮ ಕೇಳಿದ್ರಲ್ಲ, ಬಸವಣ್ಣನವರ ಒಂದು ಸುಕ್ಷೇತ್ರ ಅಂತ ಒಂದು ನಾಡಿನಲ್ಲಿ ಜನಿಸಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ಅಥವಾ ಮುದುವಳಲು ಅನ್ನುವಂತ ಪ್ರದೇಶದಲ್ಲಿ ಜನಿಸ್ತಾರೆ. ಹಾಗಾದ್ರೆ ಈತನ ತಂದೆ ತಾಯಿಯರ ಹೆಸರೇನು? ತಂದೆ ಹೆಸರು ಜಿನವಲ್ಲಭ, ತಾಯಿ ಹೆಸರು ಅಪ್ಪಲಪ್ಪೆ. ನೋಡಿ, ರನ್ನನ ತಂದೆ ತಾಯಿಯರ ಹೆಸರು ಏನು ಅಂತಂದ್ರೆ ತಂದೆ ಜಿನವಲ್ಲಭ, ತಾಯಿಯ ಹೆಸರು ಅಪ್ಪಲಪ್ಪೆ. ಹಾಗಾದ್ರೆ ಈತನಿಗೆ ವಿದ್ಯೆಯನ್ನ ಕಲಿಸಿರ್ತಕ್ಕಂಥ ಗುರು ಯಾರು? ಅಜಿತ ಸೇನಾಚಾರ್ಯರು. ರನ್ನನ ವಿದ್ಯಾಗುರು ಯಾರಪ್ಪ ಅಂತಂದ್ರೆ ಅಜಿತ ಸೇನಾಚಾರ್ಯ. ಇವರು ಶ್ರವಣ ಬೆಳಗೊಳದಲ್ಲಿ ಇದ್ರು. ಯಾರ್ಯಾರು? ಚಾಮುಂಡರಾಯ, ಅತ್ತಿಮಬ್ಬೆ ಮತ್ತು ಅಜಿತ ಸೇನಾಚಾರ್ಯ. ಇವರ ಬಳಿಯಲ್ಲಿ ವಿದ್ಯೆಯನ್ನ ಕಲಿಲಿಕ್ಕೆ ಬರ್ತಾನೆ. ಎಲ್ಲಿಂದ? ಮುದುಗೊಳಲಿನಿಂದ. ಎಲ್ಲಿಗೆ? ತಲಕಾಡಿಗೆ ಬರ್ತಾನೆ. ಅದು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಯಾವುದು? ಬಳೆಗಾರ ವೃತ್ತಿ. ಬಳೆಯನ್ನ ಮಾರುವ ಕಾಯಕವನ್ನ ಮಾಡ್ತಾ ಇದ್ದ. ಯಾರು? ರನ್ನ ಅಂತಕ್ಕಂಥ ಇಲ್ಲಿ ಬರ್ತ. ಈತನ ಮತ ಯಾವುದಪ್ಪ ಅಂದ್ರೆ ಜೈನ ಕವಿ. ಜೈನ ಕವಿ. ರನ್ನ ಯಾವ ಮತ? ಜೈನ ಮತಕ್ಕೆ ಸೇರಿರ್ತಕ್ಕಂಥ ಕವಿ. ಈತ ಶ್ರೇಷ್ಠವಾಗಿರ್ತಕ್ಕಂಥ ಎಷ್ಟು ಕೃತಿಗಳನ್ನ ಬರೀತಾನಪ್ಪ ಅಂತಂದ್ರೆ 4 ಕೃತಿಗಳನ್ನ ಬರೀತಾನೆ. ಯಾವ್ಯಾವ ನೋಡ್ರಿ? ಈತನ ಬರೆದಿರ್ತಕ್ಕಂಥ ಕೃತಿಗಳು ಸಾಹಸ ಭೀಮ ವಿಜಯಂ. ಇದಕ್ಕಿರುವ ಇನ್ನೊಂದು ಹೆಸರು ಗದಾ ಯುದ್ಧ. ಇದು ಯಾವ ಕಾವ್ಯ? ಚಂಪು ಕಾವ್ಯ. ಎರಡನೇದು ಅಜಿತ ತೀರ್ಥಂಕರ ಪುರಾಣ ತಿಲಕಂ. ಇದು ಧಾರ್ಮಿಕ ಕಾವ್ಯ. ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಒಬ್ಬರಾಗಿರ್ತಕ್ಕಂಥ ಈ ಒಂದು ಅಜಿತ ತೀರ್ಥಂಕರ ಪುರಾಣ ತಿಲಕವನ್ನ ಬರೀತಾನೆ. ಮೂರನೇದಾಗಿ ಚಕ್ರೇಶ್ವರ ಚರಿತಂ. ನಾಲ್ಕನೇದಾಗಿ ಪರಶುರಾಮ ಚರಿತಂ. ಇದ್ರ ಜೊತೆಗೆ ರನ್ನಕಂದ ಅನ್ನುವಂತ ನಿಘಂಟನ್ನ ಬರೀತಾನೆ. ಇದೇನೋ ನಿಘಂಟು. ನಿಘಂಟು ಅಂದ್ರೇನು? ಶಬ್ದಕೋಶ, ಡಿಕ್ಷನರಿ ಏನ. ಹಾಗಾದ್ರೆ ಈತ ಬರೆದಿರ್ತಕ್ಕಂಥ ಕೃತಿಗಳು ಯಾವ್ಯಾವು? ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಚಕ್ರೇಶ್ವರ ಚರಿತಂ, ಪರಶುರಾಮ ಚರಿತಂ, ರನ್ನಕಂದ ಅನ್ನುವಂತ ನಿಘಂಟನ್ನ ಬರೀತಾನೆ. ಹಾಗಾಗಿ ಈತನಿಗೆ ಇದ್ದಂತ ಬಿರುದು ಯಾವುದು? ಕವಿ ಚಕ್ರವರ್ತಿ. ಈ ಬಿರುದನ್ನ ಯಾರು ಕೊಟ್ಟರಪ್ಪ ಅಂತಂದ್ರೆ ಚಾಲುಕ್ಯ ಚಕ್ರವರ್ತಿ ಎರಡನೇ ತೈಲಪ್ಪ.
ಈತರಿಗೆ ಆಶ್ರಯ ನೀಡಿರ್ತಕ್ಕಂಥ ನೀರ್ಗುಡ್ಡ. ರನ್ನನಿಗೆ ಆಶ್ರಯ ನೀಡಿರ್ತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಚಾಲುಕ್ಯ ಚಕ್ರವರ್ತಿ ಎರಡನೇ. ಯಾಕಂದ್ರೆ 10ನೇ ಶತಮಾನದಲ್ಲಿ ಸಾಹಿತ್ಯ ಯಾರ ಆಶ್ರಯದಲ್ಲಿ ಬೆಳೆದಿರಬೇಕಾಗಿತ್ತಪ್ಪ ಅಂದ್ರೆ ರಾಜರ ಆಶ್ರಯದಲ್ಲಿ ಬೆಳೆದರು. ಪಂಪನಿಗೆ ಚಾಲುಕ್ಯ ಚಕ್ರವರ್ತಿ ಯಾವ ರೀತಿ ಆಶ್ರಯ ಅರಿಕೆಸರಿ ಆಶ್ರಯವನ್ನು ಕೊಟ್ಟದ್ದು, ಅದೇ ರೀತಿ ರನ್ನನಿಗೂ ಕೂಡ ಚಾಲುಕ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಎರಡನೇ ಕೈಲಪ್ಪ ಆಶ್ರಯವನ್ನು ಕೊಟ್ಟದ್ದ. ಮತ್ತು ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ನೀಡಿದ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಹಾಗಾದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಪದ್ಯವನ್ನ ಯಾವ ಭಾಗದಿಂದ ಎದುರಲಾಗಿದೆಯಪ್ಪ ಅಂದ್ರೆ ಸಾಹಸ ಭೀಮ ವಿಜಯಂ ಅನ್ನುವಂಥ ಕೃತಿಯಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ. ಇಷ್ಟು ರನ್ನನ ಅರ್ಥವಾಯ್ತಾ? ಓಕೆನಾ? ಈಗ ನೋಡಿ ಚಲಮನೆ ಪದ್ಯವನ್ನ ಬರೆದ ಕವಿ ಯಾರು? ಓಕೆ, ಅರ್ಥ ಆಯ್ತಾ? ರನ್ನನ ಕಾಲ ಎಷ್ಟು? 949 ಅಥವಾ ರನ್ನನ ಜನ್ಮಸ್ಥಳ ಯಾವುದು? ರನ್ನನ ತಂದೆ ತಾಯಿಯರ ಹೆಸರೇನು? ರನ್ನನ ವಿದ್ಯಾಗುರುಗಳ ಹೆಸರೇನು? ರನ್ನನಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥ ಚಕ್ರವರ್ತಿ ಯಾರು? ಎರಡನೇ ಕೈಲಾಸ. ರನ್ನನು ಮಾಡುವಂತ ವೃತ್ತಿ ಯಾವುದು? ರನ್ನನ ಮತ ಯಾವುದು? ರನ್ನನು ಬರೆದಿರುವ ಪ್ರಮುಖ ಕೃತಿಗಳು ಯಾವುವು? ರನ್ನನಿಗೆ ಇದ್ದಂತ ಬಿರುದು ಯಾವುದು? ಕವಿರತ್ನ ಅನ್ನುವಂತ ಬಿರುದು ಕೂಡ ಇತ್ತು. ಈ ಕವಿ ಚಕ್ರವರ್ತಿ ಎಂಬ ಬಿರುದನ್ನ ನೀಡಿದವರು ಯಾರು? ಚಕ್ರವರ್ತಿ ಎರಡನೇ ಕೈಲಪ್ಪ ಅಂತೇಳಿ. ಪ್ರಸ್ತುತವಾಗಿರ್ತಕ್ಕಂಥ ಪದ್ಯವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಅನ್ನುವಂತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈಗ ನೆಕ್ಸ್ಟ್ ಆಶಯ ಆಲ್ರೆಡಿ ತಿಳ್ಕೊಂಡಿದೆ, ಹೌದಾ? ಆಶಯ ಏನು ನಿಮಗೆ ಗೊತ್ತಿದೆ? ಮಹಾಭಾರತದ ಯುದ್ಧ ಎಷ್ಟು ದಿನಗಳ ಕಾಲ ನಡೀತದೆ? 18 ದಿನಗಳ ಕಾಲ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ದುರ್ಯೋಧನ ಯಾರನ್ನ ಕಳೆದುಕೊಳ್ಳುತ್ತಾನೆ? ಕರ್ಣನನ್ನ, ದುಶ್ಯಾಸನನ್ನ, ಒಡಹುಟ್ಟಿದ ಸಹೋದರನನ್ನ ಕಳೆದುಕೊಂಡ್ಬಿಟ್ಟು ಒಬ್ಬನಿಗನಾಗಿ ಕುಳಿತಾನೆ. ಆಗ ತಂದೆ ತಾಯಿಯರ ಅಪೇಕ್ಷೆಯಂತೆ ದುರ್ಯೋಧನ ಯಾರ ಹತ್ತಿರ ಬರ್ತಾನೆ? ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಯಾವ ಸಲಹೆಯನ್ನು ನೀಡುತ್ತಾರೆ? ಪಾಂಡವರೊಂದಿಗೆ ಸಂಧಿಯನ್ನ ಮಾಡಿಕೊಂಡು ಬದುಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಭೀಷ್ಮಾಚಾರ್ಯರ ಸಲಹೆಗೆ ದುರ್ಯೋಧನ ಹೋಗ್ತಾನ? ಏನಂತ ಹೇಳ್ತಾನೆ? ನಾನು ಪಾಂಡವರೊಂದಿಗೆ ಯುದ್ಧವನ್ನ. ಈ ಸಂದರ್ಭದಲ್ಲಿ ದುರ್ಯೋಧನನ ಛಲದ ಗುಣ ಯಾವ ರೀತಿ ಪ್ರಕಟವಾಗಿದೆ ಅನ್ನೋದನ್ನ ಪ್ರಸ್ತುತವಾಗಿರ್ತಕ್ಕಂಥ ಪದ್ಯದಲ್ಲಿ ನೋಡ್ತೀವಿ. ಅರ್ಥ ಆಯ್ತಾ ಇದು ಆಶಯ? ನೆಕ್ಸ್ಟ್ ಈಗ ಪ್ರವೇಶತೆಗೆ. ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ಪಂಪನ ನಂತರ ಬಂದಿರುವಂತಹ ಕವಿ ಯಾರಪ್ಪ? ರನ್ನನನ್ನ ಕನ್ನಡ ಸಾಹಿತ್ಯದಲ್ಲಿ ಯಾವ ಕವಿ ಎಂದು ಕರೆಯುತ್ತೇವೆ? ಕನ್ನಡ ಸಾಹಿತ್ಯದಲ್ಲಿ ನಾವು ಯಾರನ್ನ ಶಕ್ತಿ ಕವಿ ಎಂದು ಕರೆಯುತ್ತೇವೆ? ರನ್ನ. ಪಂಪ ಅಂತೀಯಲ್ಲಪ್ಪ, ರನ್ನನ ಪಾಠ ಮಾಡ್ತಾ ಇರ್ತಕ್ಕಂಥದ್ದು. ಓಕೆನಾ? ಈತನು ಬರೆದಿರುವ ಕೃತಿ ಯಾವುದು? ರನ್ನ ಬರೆದಿರುವ ಕೃತಿ ಭೀಮ. ಈ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ನೋಡ್ರಿ, ಸಿಂಹಾವಲೋಕನ ಅಂತಂದ್ರೆ ಪುನರ್ ಅವಲೋಕನ ಮಾಡುವ ಕಾವ್ಯ. ಅಂದ್ರೆ ಇವತ್ತು ಸೂಕ್ಷ್ಮವಾಗಿ ಅವಲೋಕನ ಮಾಡುವಂತಹ ಒಂದು ಉತ್ಕೃಷ್ಟವಾದ ಕೃತಿ ಯಾವುದಪ್ಪ ಅಂತಂದ್ರೆ ಸಾಹಸ ಭೀಮ ವಿಜಯ. ನೋಡ್ರಿ, ಸಿಂಹ
ಬೇಟೆಯಾಡುವಂತಹ ಸಂದರ್ಭದಲ್ಲಿ ಎತ್ತರದ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಎಲ್ಲ ಕಡೆಗೂ ವೀಕ್ಷಣೆ ಮಾಡಿಬಿಟ್ಟು ಆಮೇಲೆ ಏನ್ ಮಾಡುತ್ತೆ, ಬೇಟೆಯಾಡುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಸಿಂಹಾವಲೋಕನ. ನಡೆದ ಘಟನೆಯನ್ನ ಹಿಂತಿರುಗಿ ನೋಡುವುದನ್ನೇ ನಾವೇನಂತ ಕರಿತೀವಿ, ಸಿಂಹಾವಲೋಕನ. ನಡೆದ ಘಟನೆಯ ಚಿತ್ರಣವನ್ನ ಹಿಂತಿರುಗಿ ನೋಡುವುದನ್ನೇ ನಾವು ಸಿಂಹಾವಲೋಕನ. ಅದೇ ರೀತಿ ರನ್ನನು ಬರೆದಿರ್ತಕ್ಕಂಥ ಸಾಹಸ ಭೀಮ ವಿಜಯ ಅನ್ನುವಂತಹ ಕೃತಿ ಒಂದು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ. ಯುದ್ಧದಿಂದ ಲಾಭ ಇಲ್ಲ. ಏನಿದೆ, ನಾಶ. ಯುದ್ಧದಿಂದ ನಮಗೇನು ಲಾಭ ಇಲ್ಲ. ಉದಾಹರಣೆ, ಕಾರ್ಗಿಲ್ ಯುದ್ಧ ತೆಗೆದುಕೊಳ್ಳ್ರಿ, ಪ್ರಾಪಂಚಿಕ ಯುದ್ಧ ತೆಗೆದುಕೊಳ್ಳ್ರಿ, ಮೈಸೂರು ಯುದ್ಧಗಳು ತೆಗೆದುಕೊಳ್ಳ್ರಿ, ಕರ್ನಾಟಕ ಯುದ್ಧಗಳು ತೆಗೆದುಕೊಳ್ಳ್ರಿ. ಇವತ್ತು ಹಾನಿ ಮಾಡಿದ್ದೇವೆ ಹೊರತಾಗಿ ನಮಗೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಅಲ್ಲ. ಯುದ್ಧ ಯಾವಾಗಲೂ ನಮಗೆ ಏನನ್ನ ತಂದುಕೊಡುತ್ತೆ, ನಾಶವನ್ನೇ ತಂದುಕೊಡುತ್ತೆ. ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಯುದ್ಧಕ್ಕೆ ಯಾರ ಕಾರಣರಾಗಲಿ, ಶತ್ರುವಿನವರ ಕಾರಣರಾಗಲಿ, ನಮ್ಮ ಕಡೆಯವರ ಕಾರಣರಾಗಲಿ, ಹೌದಾ? ಆದ್ರೆ ಇಬ್ಬರು ಕೂಡ ಯುದ್ಧದ ನೋವನ್ನ ಅನುಭವಿಸಲೇಬೇಕು. ಎರಡೂ ಕಡೆಯವರು ಕೂಡ ಯುದ್ಧದ ಪರಿಣಾಮವನ್ನ ಅನುಭವಿಸಲೇಬೇಕು. ಉದಾಹರಣೆ, ಕಾರ್ಗಿಲ್ ಯುದ್ಧ ತೆಗೆದುಕೊಳ್ಳಿ, ಪಾಕಿಸ್ತಾನದವರು ಕೂಡ ನೋವನ್ನು ಅನುಭವಿಸಿದ್ರು, ಭಾರತೀಯರು ಕೂಡ ನೋವನ್ನ ಅನುಭವಿಸಿದ್ರು. ಅದಕ್ಕಾಗಿನೇ ಯುದ್ಧಕ್ಕೆ ಯಾರೇ ಕಾರಣ ಆದರೂ ಕೂಡ ಅದರ ಪರಿಣಾಮವನ್ನ ಇಬ್ಬರು ಕೂಡ ಅನುಭವಿಸಬೇಕಾಗುತ್ತದೆ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವುಳ್ಳಾಗಿರುವನು. ರನ್ನ ಗದಾಯುದ್ಧ ಯಾರ್ಯಾರು ನಡೀತು, ಭೀಮ ಮತ್ತು ಆದರೆ ಗದಾಯುದ್ಧಕ್ಕೆ ಭೀಮನನ್ನೇ ಕಥಾನಾಯಕನನ್ನಾಗಿ ಮಾಡಿಕೊಂಡಿದ್ರು ಕೂಡ ರನ್ನ ಕವಿ ಯಾರನ್ನ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಚಿತ್ರಿಸಿದ್ದಾನಪ್ಪ ಅಂದ್ರೆ ದುರ್ಯೋಧನನನ್ನ ತನ್ನ ಕೃತಿಯಲ್ಲಿ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಚಿತ್ರಿಸಿದ್ದಾನೆ. ಅವನು ಛಲದ ಗುಣವುಳ್ಳವನು, ಛಲಕ್ಕೆ ಹೆಸರು. ಆ ದುರ್ಯೋಧನನ ಛಲ ಯಾವ ರೀತಿ ಇದೆ ಅನ್ನೋದನ್ನ ತನ್ನ ಕೃತಿಯಲ್ಲಿ ಬರೆದಿದ್ದಾನೆ. ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ, ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು. ಈ ದುರ್ಯೋಧನನ ಗುಣ, ಛಲದ ಗುಣ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯದಲ್ಲಿ ನಾವು ನೋಡ್ತೀವಿ. ಭೀಷ್ಮರ ಮಾತಿಗೆ ಒಪ್ಪದೆ ಏನಪ್ಪ, ನಾನು ಯುದ್ಧವನ್ನ ಮಾಡಿಯೇ ತಿರುತ್ತೇನೆ ಅನ್ನುವಂತಹ ಆ ದುರ್ಯೋಧನನ ಛಲದ ಗುಣ ಹೇಗೆ ಪ್ರಕಟವಾಗಿದೆ ಅನ್ನೋದನ್ನ ನಾವು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯದಲ್ಲಿ ನೋಡ್ತೀವಿ. ಪ್ರವೇಶ ಆಗ್ತಾ ಆಯ್ತಾ ನೋಡ್ರಿ. ಪಂಪನ ನಂತರ ಬಂದ ಕವಿ ಯಾರು? ರನ್ನ. ಕನ್ನಡ ಸಾಹಿತ್ಯದಲ್ಲಿ ರನ್ನನನ್ನ ಯಾವ ಕವಿ ಎಂದು ಕರೆಯುತ್ತೇವೆ? ರನ್ನನು ಬರೆದಿರುವಂತಹ ಪ್ರಮುಖ ಕೃತಿ ಯಾವುದು? ಸಾಹಸ ಭೀಮ ವಿಜಯಂ. ಇದು ಒಂದು ಯಾವ ಶ್ರೇಷ್ಠ ಕಾವ್ಯವಾಗಿದೆ? ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯವಾಗಿದೆ ಅಂತಕ್ಕಂಥದ್ದು. ಈ ಒಂದು ಕಾವ್ಯದಲ್ಲಿ ಯಾರ ಛಲದ ಗುಣ ಪ್ರಕಟವಾಗಿದೆ? ಛಲದ ಗುಣ. ಇಲ್ಲಿ ಯಾರ ನಡುವೆ ಸಂಭಾಷಣೆ ನಡೀತಿದೆ? ಭೀಷ್ಮಾಚಾರ್ಯ ಮತ್ತು ದುರ್ಯೋಧನನ ನಡುವೆ ಸಂಭಾಷಣೆ ನಡೀತದೆ. ಈಗ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಚನ. ವಚನ ಅಂದ್ರೆ ಗದ್ಯದಲ್ಲಿ ಗೆಲುವು. ಇನ್ನು ವಚನ ಅಂತ ಯಾಕೆ ಬರ್ರಪ್ಪ ಅಂದ್ರೆ ಚಂಪು ಕವಿಗಳು ಮಾತ್ರೆಗಳ ಹೊಂದಾಣಿಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಅವರು ವಚನವನ್ನ ಬಳಸಿದ್ರು ಚಂಪು ಕವಿಗಳು. ಅರ್ಥ ಆಯ್ತಾ? ಈಗ ವಚನ ನೋಡಿ. ಇಂಬು ಕೈವೆ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳ್ ನಡೆವಂತು ಮಾಳ್ಪೆಂ ಇನ್ನುಂ ಅವರ್ ಎಮ್ಮ ಅಂದುದಂ ಇಂಬು ಕೈಯದೆ ಅವರ್ ಮೀರುವರಲ್ಲ ನೀನುಂ ಎಮ್ಮ ಪೇಳುದಂ ಮೀರದೆ ನೆಗಲ್ ಬೇಳ್ಕುಂ ಎನೆ ಸುಯೋಧನಂ ಮುಗುಳ್ನಗೆ ನಕ್ಕು. ನೋಡಿ, ಇದರಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನ ನೋಡೋದಾದ್ರೆ ನೆಗಲ್ ಬೇಳ್ಕುಂ ಪದವನ್ನ ಬಿಡಿಸ್ಬೇಕು. ಯಾರಾದ್ರೂ ಬಿಡಿಸ್ತೀರಾ? ನೋಡಿ, ನೆಗಲ್ ಇದು ಹಳಗನ್ನಡದಲ್ಲ,
ನೆಗಳ್ ಪ್ಲಸ್ ಬೇಕುಂ. ನೆಗಳ್ ಬೇಕುಂ. ನೆಗಳ್ ಬೇಕುಂ. ಇಲ್ಲಿ ಪಾಕಾರಕ್ಕೆ ವಾಕಾರ ಆದೇಶವಾಗಿ ಬಂದಿರೋದ್ರಿಂದ ಇದು ಯಾವ ಸಂಧಿ? ಹಳಗನ್ನಡದಲ್ಲಿ ನೀವು ಕೇಳಿದಿರಿ, ಪ ಭ ಮ ವ್ಯಂಜನಗಳಿಗೆ ವಾಕಾರ ಆದೇಶ ಬರುತ್ತೆ. ನೆಗಳ್ ಪ್ಲಸ್ ಬೇಕುಂ, ನೆಗಳ್ ಬೇಕುಂ. ಪಾಕಾರಕ್ಕೆ ಬಾಕಾರ ಆದೇಶವಾಗಿ ಬಂದಿರೋದ್ರಿಂದ ಇದು ಯಾವ ಸಂಧಿ? ಆದೇಶ ಸಂಧಿ. ಈಗ ನೋಡ್ರಿ, ಇಂಬು ಕೈವೆ ಅಪ್ಪೋಡೆ ಸನ್ನಿವೇಶ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ತಂದೆ ತಾಯಿಗಳ ಅಪೇಕ್ಷೆಯಂತೆ ರಣರಂಗದಲ್ಲಿ ಬಾಣದ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂಥ ತಾತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರ ಹತ್ತಿರ ಬಂದಿದ್ದಾನೆ. ಯಾರೋ? ದುರ್ಯೋಧನನನ್ನ ಉದ್ದೇಶಿಸಿ. ಈಗ ಯಾರು ಹೇಳ್ತಾ ಇದ್ದಾರೆ? ಈಗ ಯಾರು ಹೇಳ್ತಾ ಇದ್ದಾರೆ ಮಾತನ್ನ? ದುರ್ಯೋಧನನನ್ನ ಉದ್ದೇಶಿಸಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಏನಂತ ನೋಡ್ರಿ, ಇಂಬು ಕೈವೆ ಅಪ್ಪೊಡೆ ನೀನು ಒಪ್ಪುವುದಾದರೆ. ಇಂಬು ಕೈವೆ ಅಪ್ಪೊಡೆ ಏನು? ನೀನು ಒಪ್ಪುವೆಯಾದರೆ. ಪಾಂಡವರನ್ ಒಡಂಬಡಿಸಿ, ಪಾಂಡವರನ್ನು ಒಡಂಬಡಿಸಿ ಒಪ್ಪಿಸಿ. ಒಡಂಬಡಿಸಿ ಅಂದ್ರೇನು? ಒಪ್ಪಿಸಿ. ಸಂಧಿಯ ಮಾಡಿ. ಸಂಧಿ ಅಂದ್ರೇನು? ಒಪ್ಪಂದವನ್ನ ಮಾಡಿಸುವೆ. ನೀನು ಒಪ್ಪುವೆಯಾದರೆ ನಾನು ಪಾಂಡವರನ್ನ ಒಪ್ಪಿಸಿ ಏನ್ ಮಾಡಿಸ್ತೀನಿ? ಸಂಧಿಯನ್ನ ಮಾಡಿಸಿ. ಪೂರ್ವಕ್ರಮದೋಳ್ ಅಂದ್ರೆ ಮೊದಲಿನಂತೆ. ಪೂರ್ವಕ್ರಮದೋಳ್ ಅಂದ್ರೇನು? ಮೊದಲಿನಂತೆ. ನಡೆಯುವಂತು ನಡೆಯುವ ಹಾಗೆ, ಮೊದಲಿನಂತೆ ನಡೆಯುವ ಹಾಗೆ ಮಾಡುವೆನು. ಏನೆಲ್ಲ ಗೊತ್ತಾಯ್ತ? ದುರ್ಯೋಧನ ನೀನು ಒಪ್ಪುವುದಾದರೆ ನಾನೇನ್ ಮಾಡ್ತೀನಿ? ಪಾಂಡವರನ್ನ ಒಪ್ಪಿಸಿ ಸಂಧಿಯನ್ನ ಮಾಡಿ ಮೊದಲಿನಂತೆ ನಡೆಯುವ ಹಾಗೆ ಮಾಡುತ್ತೇನೆ. ಇನ್ನು ಈಗಲೂ. ಇನ್ನು ಅಂದ್ರೇನಾ? ಈಗಲೂ. ಇನ್ನು ಅವರಂದ್ರೇನು? ಅವರು. ಎಮ್ಮ ಅಂಬುದಂ ನಾನು ಹೇಳಿರುವುದನ್ನು. ಇಂಬು ಕೈಯದೆ ಅವರ್ ಮೀರುವರಲ್ಲ. ಅವರು ಇಂಬು ಕೈಯದೆ ಅಂದ್ರೆ ಅವರು ನನ್ನ ಮಾತಿನಂತೆ ಏನ್ ಮಾಡ್ತಾರೆ? ನಡೆದುಕೊಳ್ತಾರೆ. ಅವರು ನನ್ನ ಮಾತನ್ನ ಮೀರಿ ನಡೆಯುವವರಲ್ಲ. ನಾನು ಹೇಳಿರ್ತಕ್ಕಂಥ ಮಾತನ್ನ ದಾಟುವವರು ಅಲ್ಲ. ಈಗಲೂ ಕಾಲ ಮಿಂಚಿಲ್ಲ ದುರ್ಯೋಧನ. ಈಗಲೂ ಕೂಡ ಪಾಂಡವರು ನಾನು ಹೇಳಿದ್ರಪ್ಪ ಅಂದ್ರೆ ನನ್ನ ಮಾತನ್ನ ಪರಿಪಾಲನೆ ಮಾಡುತ್ತಾರೆ, ಅಂಗೀಕರಿಸುತ್ತಾರೆ. ಇಂಬು ಕೈ ಅಂದ್ರೇನ? ಅಂಗೀಕರಿಸುತ್ತಾರೆ. ಏನು? ಅವರು ಮೀರುವರಲ್ಲ. ಅವರು ನಮ್ಮ ಮಾತನ್ನ ಮೀರುವರಲ್ಲ. ನೀನು ಕೂಡ. ನೀನು ಅಂದ್ರೆ ಯಾರು? ನೀನು. ಎಮ್ಮ ಪೇಳು ನಾನು ಹೇಳಿದುದನ್ನು ಮೀರದೆ ಏನು? ದಾಟದೆ ಏನು? ಮೀರದೆ ನೆಗಳ್ಬೇಕು, ಕೇಳಬೇಕು. ನೆಗಳ್ಬೇಕು ಅಂದ್ರೇನು? ಕೇಳಬೇಕು. ನೋಡ್ರಿ, ನಾನು ಯಾವ ರೀತಿ ಹೇಳ್ತೀನೋ ಅದೇ ರೀತಿಯಲ್ಲಿ ನೀನು ಕೇಳಬೇಕು. ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ನೀನು ಎಮ್ಮ ಪೇಳುವುದು ನಾನು ಹೇಳಿರ್ತಕ್ಕಂಥದ್ದನ್ನ ಮೀರದೆ ನಡೆಯಬೇಕು. ಏನು? ಸುಯೋಧನಂ ಮುಗುಳ್ನಗೆ ನಕ್ಕು. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿಬಿಟ್ಟು ಸುಯೋಧನ ಏನ್ ಮಾಡ್ತಾನೆ? ಮುಗುಳ್ನಗೆ ನಕ್ಕು ನಗ್ತಾನೆ. ಭೀಷ್ಮಾಚಾರ್ಯರ ಮಾತನ್ನ ಕೇಳಿ. ಸುಯೋಧನ ಅಂದ್ರೆ ದುರ್ಯೋಧನನಿಗೆ ಇರುವಂತಹ ಮತ್ತೊಂದು
ಇದರ ಅರ್ಥ ಏನಪ್ಪಾ ಅಂದ್ರೆ ಸುಯೋಧನ ಅಂದ್ರೆ ಚೆನ್ನಾಗಿ ಹೋರಾಡುವವನು. ಅರ್ಥ ಆಯ್ತು ಇದು ವಚನ ಏನ್ ಹೇಳ್ತಾ ನೋಡ್ರಿ. ದುರ್ಯೋಧನ, ನೀನು ಒಪ್ಪುವುದಾದರೆ ನಾನು ಯಾರೊಂದಿಗೆ ಸಂಧಿಯನ್ನ ಮಾಡಿಸುವೆ? ಪಾಂಡವರೊಂದಿಗೆ ಸಂಧಿಯನ್ನ ಮಾಡಿಸ್ಬಿಟ್ಟು ಮೊದಲ ಅಣ್ಣ ತಮ್ಮಂದರು ಯಾವ ರೀತಿ ಜೊತೆಯಾಗಿದ್ರು ಅದೇ ರೀತಿನೇ ಮೊದಲಿನಂತೆ ನಡೆಯುವ ಹಾಗೆ ಮಾಡುತ್ತೆ. ಈಗಲೂ ಕೂಡ ಅವರು ನಮ್ಮ ಮಾತನ್ನ ಕೇಳುತ್ತಾರೆ. ಅವರು ನಮ್ಮ ಮಾತನ್ನ ಮೀರುವವರು ಅಲ್ಲ. ಅದೇ ರೀತಿ ನೀನು ಕೂಡ ನಾವು ಹೇಳಿರ್ತಕ್ಕಂಥ ಮಾತಿನಂತೆ ಏನ್ ಮಾಡಬೇಕು? ನಡೆದುಕೊಳ್ಳಬೇಕು ಅಂತ ಹೇಳಿದಾಗ ಭೀಷ್ಮರ ಮಾತಿಗೆ ದುರ್ಯೋಧನನು ಏನ್ ಮಾಡ್ತಾನೆ? ಮುಂದೆ ಏನ್ ಹೇಳ್ತಾನೆ ನಾನು ನೋಡೋಣ. ನಿಮಗೆ ಪೊಡೆ ಮಟ್ಟು ಕೋಪಿ ಸಮಕಟ್ಟಿನ್ ಬಂದೆನ್ ಅಹಿತರೋಳ್ ಸಂಧಿಯನೇ ಸಮಗೊಳಿಸಲೆಂದು ಬಂದೆನೆ ಸಮರದೋಳ್ ಎನಗೆ ಅಜ್ಜ ಪೇಳುಂ ಆವುದು ಕಜ್ಜಂ. ಕಜ್ಜ ಕಾರ್ಯ ತತ್ಸಮ ಕಾರ್ಯ ಕಜ್ಜ. ಅದೇ ರೀತಿ ಆರ್ಯ ಅಜ್ಜ, ಆರ್ಯ ಅಜ್ಜ. ನೋಡ್ರಿ, ನಿಮಗೆ ಪೊಡೆ ಮಟ್ಟು ಈಗ ಯಾರು ಹೇಳ್ತಾರೆ? ಭೀಷ್ಮಾಚಾರ್ಯರ ಮಾತಿಗೆ ಪ್ರತಿಯಾಗಿ ಯಾರು ಹೇಳ್ತಾ ಇದ್ದಾರೆ? ದುರ್ಯೋಧನ ಹೇಳ್ತಾ ಇದ್ದಾರೆ. ಈ ನುಡಿಯಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ದುರ್ಯೋಧನ ಹೇಳ್ತಾನೆ. ನಿಮಗೆ ಪೊಡೆ ಮಟ್ಟು ಕೋಪಿ, ಕೋಪ. ನಿಮಗೆ ಪೊಡೆ ಮಟ್ಟು ಕೋಪ. ನಾನು ನಿನ್ನಲ್ಲಿಗೆ ಎದಕ್ಕಾಗಿ ಬಂದೆ ಗೊತ್ತಾ ತಾತ? ನಿಮಗೆ ನಮಸ್ಕರಿಸಿ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗಲೆಂದು ಬಂದಿದ್ದೇನೆ ಹೇಳ್ತಾನೆ. ತಾತ, ನಾನು ನಿನ್ನಲ್ಲಿ ಎದಕ್ಕಾಗಿ ಬಂದಿದ್ದೇನೆ ಗೊತ್ತಾ? ನಿನಗೆ ನಮಸ್ಕರಿಸಿ ಏನೋ ನಿನ್ನ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಹೊರತು ಸಮಕಟ್ಟಿಂ ಬಂದೆನ್ ಅಹಿತರೋಳ್ ಸಂಧಿಯೇನ್. ನೋಡ್ರಿ, ಸಂಧಿಯನೇ ಅಂದ್ರೆ ಸಮಕಟ್ಟಿಂ ಬಂದೆನ್ ಅಂದ್ರೆ ಪಾಂಡವರೊಂದಿಗೆ ಸಂಧಿಯನ್ನ ಏರ್ಪಡಿಸು ಅಂತ ಹೇಳಿ ನಾನು ನಿನ್ನಲ್ಲಿಗೆ ಬಂದಿಲ್ಲ. ಅವರು ಯಾರು ಗೊತ್ತಾ? ನನಗೆ ಶತ್ರುಗಳು. ಅಹಿತರೋಳ್, ಅಹಿತರ್ ಅಂದ್ರೆ ಯಾರು? ಶತ್ರುಗಳು. ಶತ್ರುಗಳೊಂದಿಗೆ, ಶತ್ರುಗಳಾಗಿರ್ತಕ್ಕಂಥ ಪಾಂಡವರೊಂದಿಗೆ ಸಂಧಿಯನ್ನ ಮಾಡಿಸು, ಏರ್ಪಡಿಸು ಅಂತ ಹೇಳಿಬಿಟ್ಟು ನಾನು ಬಂದಿಲ್ಲ. ಗೊತ್ತಾಯ್ತಾ? ಸಮಪಡಿಸಲೆಂದು ಬಂದೇನೆ, ಒಪ್ಪಂದವನ್ನ ಮಾಡಿಸು ಅಂತ ಹೇಳಿ ಬಂದಿದ್ದೀನಿ ನಾನು, ಅದಕ್ಕೆ ಬಂದಲ್ಲ. ಸಮರದೋಳ್ ಎನಗೆ ಅಜ್ಜ. ನಾಳೆ ನಡೆಯುವಂತಹ ಮಹಾಭಾರತ ಯುದ್ಧದಲ್ಲಿ, ಸಮರ ಅಂದ್ರೇನು? ಯುದ್ಧ. ನಾಳೆ ನಡೆಯುವಂತಹ ಮಹಾಭಾರತ ಯುದ್ಧದಲ್ಲಿ ನನ್ನ ಕಾರ್ಯ ಏನು ಎಂಬುದನ್ನ ಕೇಳಲಿಕ್ಕೆ ಬಂದಿದ್ದೇನೆ. ನಾಳೆ ನಡೆಯುವಂತಹ ಮಹಾಭಾರತ ಯುದ್ಧದಲ್ಲಿ ನಾನು ಏನ್ ಮಾಡಬೇಕು, ಹೇಗೆ ಹೋರಾಡಬೇಕು, ಯಾವ ತಂತ್ರವನ್ನ ಬಳಸಬೇಕು ಅಂತೇಳಿ ನಿನ್ನಲ್ಲಿ ಕೇಳಲಿಕ್ಕೆ ಬಂದಿದ್ದೇನೆ ಹೊರತು ಪಾಂಡವರೊಂದಿಗೆ ಸಂಧಿಯನ್ನ ಮಾಡಿಸು ಅಂತೇಳಿ ನಾನು ಹೇಳಲಿಕ್ಕೆ ನಿನ್ನಲ್ಲಿಗೆ ಅವರೊಂದಿಗೆ ನಾನು ಸಂಧಿಯನ್ನ ಮಾಡಿಕೊಳ್ಳಲು ಅರ್ಥ ಆಯ್ತಾ? ನೋಡ್ರಿ, ನಿಮಗೆ ಪೊಡೆ ಮಟ್ಟು ಕೋಪ. ನಾನು ನಿಮಗೆ ನಮಸ್ಕರಿಸಿ ನಿಮ್ಮ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗಲು ಬಂದೇನೆ ಹೊರತಾಗಿ ಪಾಂಡವರೊಂದಿಗೆ ಸಂಧಿಯನ್ನ ಮಾಡಿಸು ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಬರಲಿಲ್ಲ. ನಾಳೆ ನಡೆಯುವಂತಹ ಮಹಾಭಾರತ ಯುದ್ಧದಲ್ಲಿ ನನ್ನ ಕಾರ್ಯ ಏನು ಎಂಬುದನ್ನ ಕೇಳಲಿಕ್ಕೆ ಬಂದಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ. ನೆಕ್ಸ್ಟ್ ಮುಂದುವರಿ ಕಂದ ಪದ್ಯ. ನೆಲಕ್ಕೆ ಇರಿವೆಂ ಎಂದು ಬಗೆದಿರೆ ಚಲಕೆ ಇರಿವೆಂ ಪಾಂಡು ಸುತರೋಳ್ ಈ ನೆಲಂಕಿದು ಪಾಳ್ನೆಲಂಕೆನಗೆ ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದ ಪರಿ. ನೋಡಿ ಎಂತ ಮಾತು ಹೇಳ್ತಾನೆ. ಮುಂದುವರೆಗೆ ಯಾರು ಹೇಳ್ತಿದ್ದಾರೆ? ಅಲ್ಲ, ದುರ್ಯೋಧನನೇ ಹೇಳ್ತಾನೆ. ಯಾರಿಗೆ? ನೆಲಕ್ಕೆ ಇರಿವೆನೆಂದು ಬಗೆದಿರೆ. ಬಗೆ ಅಂದ್ರೆ ಯೋಚಿಸು. ನಾನು ನೆಲಕ್ಕಾಗಿ, ಈ ಭೂಮಿಗಾಗಿ, ಈ ಮಣ್ಣಿಗಾಗಿ ಹೋರಾಡುತ್ತೇನೆ ಅಂತ ಹೇಳಿದ್ರಿ ಅಜ್ಜ.
ನೀವು ಯೋಚಿಸಿದಿರಾ? ನೋಡ್ರಿ, ನೆಲಕ್ಕೆ ಇರಿವೆನ್ ಎಂದು. ಇರಿವೆನ್ ಅಂದ್ರೆ ಹೋರಾಡು, ಯುದ್ಧವನ್ನ ಮಾಡು ಅಂತ. ನಾನು ನೆಲಕ್ಕಾಗಿ, ಮಣ್ಣಿಗಾಗಿ, ರಾಜ್ಯಕ್ಕೋಸ್ಕರ ಯುದ್ಧವನ್ನ ಮಾಡುತ್ತಿಲ್ಲ. ಛಲಕ್ಕೆ ಇರಿವೆಂ, ಛಲಕ್ಕೋಸ್ಕರ ನಾನು ಯುದ್ಧವನ್ನ ಮಾಡುತ್ತೇನೆ. ಏನಂತ ಹೇಳಿದ ಗೊತ್ತಾಯ್ತಾ? ನೋಡು ತಾತ, ನಾನು ಈ ಮಣ್ಣಿಗೋಸ್ಕರ, ಈ ನೆಲಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ಯುದ್ಧವನ್ನ ಮಾಡುತ್ತೇನೆ. ನಾನು ಯಾವುದಕ್ಕೋಸ್ಕರ ಯುದ್ಧವನ್ನ ಮಾಡ್ತೀನಿ? ಛಲಕ್ಕೋಸ್ಕರ. ಪಾಂಡವರೊಂದಿಗೆ ಛಲಕ್ಕೆ ಇರಿವೆಂ ಪಾಂಡು ಸುತರೋಳು. ಪಾಂಡು ಸುತ ಅಂದ್ರೆ ಪಾಂಡು ರಾಜನ ಮಕ್ಕಳು. ಎಷ್ಟು ಮಂದಿ? 5. ಯಾರ್ಯಾರು? ಧರ್ಮರಾಯ, ಭೀಮ, ಪಾಂಡು ಸುತರೋಳ್. ಪಾಂಡು ರಾಜನ ಮಕ್ಕಳೊಂದಿಗೆ ಛಲದಿಂದ ಹೋರಾಡಲು ಬಂದಿದ್ದೆ. ಈ ನೆಲನ್ ಇದು ಪಾಳ್ನೆಲನ್. ಈ ನೆಲ ಇದೆಯಲ್ಲ, ಈ ಭೂಮಿ ನನಗೆ ಪಾಳ್ನೆಲ. ಪಾಳ್ನೆಲ ಅಂದ್ರೆ ಗೊತ್ತಿದೆಯಲ್ಲ, ಆಳು ಬಿದ್ದಿರುವ ನೆಲ. ಆಳು ಬಿದ್ದಿರುವ ನೆಲದಲ್ಲಿ ನಾವೇನು ಬೆಳೆಯನ್ನ ಬೆಳಲಿಕ್ಕೆ ಸಾಧ್ಯ, ಫಲವತ್ತಾದ ಭೂಮಿಯಲ್ಲಿ ಬೆಳೆಯನ್ನ ಬೆಳಲಿಕ್ಕೆ ಸಾಧ್ಯ. ಈ ನೆಲ ಇದೆಯಲ್ಲ, ಈ ಭೂಮಿ ನನಗೆ ಆಳ್ನೆಲ ಬಿದ್ದಂತೆ, ಆಳು ಬಿದ್ದ ನೆಲ ಬಿದ್ದಂತೆ. ದಿನಪ ಸುತನಂ. ದಿನಪ ಅಂದ್ರೆ ಸೂರ್ಯ, ಸುತ ಅಂದ್ರೆ ಮಗ. ಆಗ ನೀವು ಬಂದಾಗ ಪ್ರಶ್ನೆ ಕೇಳ್ತಾರೆ, ದಿನಪ ಸುತ ಎಂದರೆ ಯಾರು? ಕರ್ಣ. ದಿನಪ ಅಂದ್ರೆ ಸೂರ್ಯ, ಸುತ ಅಂದ್ರೆ ಮಗ. ದಿನಪ ಸುತ ಎಂದರೆ ಯಾರು? ಆ ದಿನಪ ಸುತನಂ ಕೊಲಿಸಿದ, ಆ ಕೊಲಿಸಿರ್ತಕ್ಕಂಥ ಈ ನೆಲದೊಡನೆ, ಈ ಭೂಮಿಯೊಡನೆ ಮತ್ತೆ ಪೊದುವಾಳ್ದಪ್ಪನುಂಟೆ. ಮತ್ತೆ ಪೊದುವಾಳ್ದಪ್ಪನೆ ಜೊತೆಗೂಡಿ ಬಾಳುವುದುಂಟೆ. ಪೊದುವಾಳ್ದಪ್ಪನೆ ಅಂದ್ರೇನಪ್ಪ? ಜೊತೆಗೂಡಿ ಬಾಳುವುದು. ಅರ್ಥ ಆಯ್ತಾ? ನೋಡ್ರಿ, ದುರ್ಯೋಧನ ಹೇಳ್ತಾನೆ, ನೆಲಕ್ಕೆ ಇರಿವೆನ್ ಎಂದು ಬಗೆದಿರೆ. ನೆಲಕ್ಕೋಸ್ಕರ ಯುದ್ಧವನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಯೋಚಿಸಿದಿರಾ ತಾತ? ಇಲ್ಲ. ನಾನು ಯಾವುದಕ್ಕೋಸ್ಕರ ಯುದ್ಧವನ್ನ ಮಾಡ್ತೀನಿ? ಛಲಕ್ಕೆ ಇರಿವೆಂ ಪಾಂಡು ಸುತರೋಳ್. ಪಾಂಡು ರಾಜನ ಮಕ್ಕಳೊಂದಿಗೆ ನಾನು ಛಲಕ್ಕೋಸ್ಕರ ಯುದ್ಧವನ್ನ ಮಾಡ್ತೀನಿ. ಈ ನೆಲ ನನಗೆ ಪಾಳ್ನೆಲವಿದ್ದಂತೆ. ನನ್ನ ಪ್ರೀತಿಯ ಮಿತ್ರನಾಗಿರ್ತಕ್ಕಂಥ ಕರ್ಣನನ್ನ ಕೊಲ್ಲಿಸಿರ್ತಕ್ಕಂಥ ಈ ಭೂಮಿಯೊಂದಿಗೆ ಮತ್ತೆ ಜೊತೆಗೂಡಿ ಬಾಳುವುದಂತೆ ನನ್ನಿಂದ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಹೇಳ್ತೀನಿ. ನೋಡ್ರಿ, ಆ ಒಂದು ದುರ್ಯೋಧನನ ಛಲದ ಮಾತುಗಳು ಹೆಂಗಿದ್ದಾವೆ ಅಂತಕ್ಕಂಥದ್ದನ್ನ ನಾವು ನೋಡಿ. 2 ನುಡಿ ಗೊತ್ತಾಗಲ್ಲ. ನೋಡ್ರಿ, ಕರ್ಣ ದುರ್ಯೋಧನನ ಆಪ್ತ ಸ್ನೇಹಿತ ಕರ್ಣ. ದುರ್ಯೋಧನನ ಆಪ್ತ ಸ್ನೇಹಿತ ಯಾರು? ಕರ್ಣ. ಅದೇ ರೀತಿ ರನ್ನನ ಕವಿ ಪರಿಚಯವನ್ನ ಒಳಗೊಂಡಿರ್ತಕ್ಕಂಥ ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳು. ಮಹಾಭಾರತದ ಪಾತ್ರಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನ ತಿಳಿಸಿಕೊಡ್ತಕ್ಕಂಥ ಪುರಾಣ ನಾಮ ಚೂಡಾಮಣಿ. ರಾಮಾಯಣ ಮತ್ತು ಮಹಾಭಾರತದ ಈ ಒಂದು ಪಾತ್ರಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಮೌಲಿಕ ಕೃತಿ ಪುರಾಣ ನಾಮ ಚೂಡಾಮಣಿ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಗೃಹ ಪಾಠದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚಲಮನೆ ಮೆರೆವೆಂ ಪದ್ಯವನ್ನ ಬರೆದಿರ್ತಕ್ಕಂಥ ರನ್ನನ ಕಾಲ, ಸ್ಥಳ, ಕೃತಿ ಮತ್ತು ಬಿರುದನ್ನ ವಾಕ್ಯ ರೂಪದಲ್ಲಿ ಬರೆದುಕೊಂಡು ಬನ್ನಿ. ಧನ್ಯವಾದ.